ಹಾಯ್ ಫ್ರೆಂಡ್ಸ್, ಒ ಟಿ ಡಿ ಚಾನಲ್ಗೆ ಸ್ವಾಗತ. ಒಂದು ಟೆಕ್ ಡೋಸ್ ನಿಮಗಾಗಿ ಈ ಎಪಿಸೋಡು. ಸೊ ಇವತ್ತು ನಾನೇನು ಮಾಡ್ತೀನಿ ಅಂತಂದರೆ, ಈ ವೈರ್ಲೆಸ್ ಶಾಮಿ ರೌಟ್ರ್ ಇದೆ. ಈ ರೌಟ್ರನ್ನ ವೈರ್ಲೆಸ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಜಿಯೋ ಫೈಬರ್ ರೌಟ್ರಿಗೆ ಯಾವ ಥರ ಕನೆಕ್ಟ್ ಮಾಡ್ಬೋದು ಮತ್ತು ಇದನ್ನು ಯಾವ ಥರ ಎಕ್ಸ್ಟೆಂಡರ್ ಆಗಿ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವೈಫೈನ ನಿಮ್ಗೆ ಕನೆಕ್ಟ್ ಮಾಡಬೇಕಂದ್ರೆ ವೈಫೈ ಇದ್ರ ಪಾಸ್ವರ್ಡು ಇದ್ರ ಹಿಂದ್ಗಡೆ ಇರುತ್ತೆ. ಸೊ ಈ ಮಾಡಲ್ ಹಿಂದ್ಗಡೆ ನಿಮ್ಮ ವೈಫೈ ಪಾಸ್ವರ್ಡ್ ಇರುತ್ತೆ. ಅದಕ್ಕೆ ನೀವು ಕನೆಕ್ಟ್ ಆದರೆ ಅದನ್ನು ಫಸ್ಟ್ ಆ್ಯಕ್ಸೆಸ್ ಮಾಡ್ಬೋದು. ಓಕೆನಾ, ಇಲ್ಲಿದೆ ನೋಡಿ ವೈಫೈ ಪಾಸ್ವರ್ಡು. ಸೊ ನಾನು ಇದನ್ನು ಇವಾಗ ಇಲ್ಲಿ ಕನೆಕ್ಟ್ ಆಗ್ತಿದ್ದೀನಿ ನನ್ನ ಮಿಷಿನಲ್ಲಿ. ಓಕೆನಾ, ಸೊ ಮುಂದಿನ ಎಲ್ಲ ಸೆಟಪ್ಪು ಕಂಪ್ಯೂಟರ್ ಸ್ಕ್ರೀನಲ್ಲಿ ಆಗುತ್ತೆ, ಅಲ್ಲಿ ಸಿಗೋಣ. ಸೊ ಹಾಯ್ ಫ್ರೆಂಡ್ಸ್, ಈಗ ನಮ್ಮದು ವೈಫೈ ರೌಟ್ರ್ ಐತಲ್ಲ ಅದನ್ನು ಕನೆಕ್ಟ್ ಮಾಡ್ತೀನಿ ನೋಡಿ. ಶಾಮಿ ರೌಟ್ರ್ ಇದನ್ನು ಡಿಸ್ಕನೆಕ್ಟ್ ಮಾಡಿಬಿಡ್ತೀನಿ. ಸೊ ಇಲ್ಲಿದೆ ರೌಟ್ರು. ಓಕೆ, ಕನೆಕ್ಟ್. ಸೊ ಇದನ್ನು ಕನೆಕ್ಟ್ ಮಾಡಿದ್ಮ್ಯಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಪ್ರೊಸೀಜರು, ಇದನ್ನು ವೈರ್ಲೆಸ್ಲಿ ನಮ್ಮದು ಜಿಯೋ ಫೈಬರ್ಗೆ ಕನೆಕ್ಟ್ ಮಾಡೋಣ. ಸೊ ಇದು ಕನ್ನಡ, ಇದು ಕೇಳಬೇಕು ಒ ಟಿ ಪಿ ಪಾಸ್ವರ್ಡ್ ಇವಾಗ. ಓಕೆ, ಲೆಟ್ಸ್ ವೇಟ್. ಇದಕ್ಕೆ ಕೇಳಾಕತ್ತಿಲ್ಲಪ್ಪ ಇದು ಪಾಸ್ವರ್ಡ್. ಓಕೆ, ಕನೆಕ್ಟ್ ಆಯಿತು. ವಿತೌಟ್ ಪಾಸ್ವರ್ಡ್ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಈಗ ನೀವು ಇದ್ರದ್ದು ಡಿಫಾಲ್ಟ್ ಗೇಟ್ವೇ ಚೆಕ್ ಮಾಡ್ಬೇಕಂತಂದ್ರೆ ಇದ್ರದ್ದು ಕಂಟ್ರೋಲ್ ವಿಂಡೋಸ್ ಆರ್ ಹೊಡೀರಿ. ಆಮೇಲೆ ಕಮಾಂಡ್ ಪ್ರಾಂಪ್ಟ್ನಾಗ ಹೋಗ್ರಿ. ಇಲ್ಲಿ ಹೋಗಿ IP ಕಾನ್ಫಿಗ್ ಅಂತ ಕೊಡಬೇಕು. IP ಕಾನ್ಫಿಗ್ ಎತ್ಕೊಂಡ್ರೆ ಸೊ ಇದರ ಡಿಫಾಲ್ಟ್ ಗೇಟ್ವೇ ಇಲ್ಲದ ನೋಡ್ರಿ, ಡಿಫಾಲ್ಟ್ ಗೇಟ್ವೇ. ಸೊ ಈ ಡಿಫಾಲ್ಟ್ ಗೇಟ್ವೇ ಕಾಪಿ ಮಾಡ್ಕೋಬೇಕು. ಓಕೆ, ಕಾಪಿ ಮಾಡಿಕೊಂಡು ಇದನ್ನೇ ಇಲ್ಲಿ ಪೇಸ್ಟ್ ಮಾಡಿರಿ. ಡಿಫಾಲ್ಟ್ ಗೇಟ್ವೇ ಅಂತಂದ್ರೆ ಇದು ಈ ಯಾವ IP ಥ್ರೂ ಇದು ವೈಫೈನ ಆ್ಯಕ್ಸೆಸ್ ಮಾಡ್ಬೋದು ಅಂತಂದಂಗೆ. ಸೊ ಓಕೆ, ಇಲ್ಲೆಲ್ಲ ಕೇಳುತ್ತೆ ಆ್ಯಡ್ ಟು ಯೂಸರ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್, ನಮಗೇನು ಬೇಡ, ಅಗ್ರಿ ಕೊಡೋಣ. ಇಲ್ಲಾಂದರೆ ಡೇಟಾ ಕಲೆಕ್ಟ್ ಮಾಡಿಬಿಡ್ತಾರೆ. ಇಲ್ಲೆಲ್ಲ ಅಗ್ರಿ. ಓಕೆ, ಇದ್ರೊಳಗೆ ಎರಡು ಟೈಪ್ ಅದಾವೆ. ಅಂದ್ರೆ ಒಂದು ಇದಕ್ಕೆ ನೀವು ಲ್ಯಾನ್ ಕೇಬಲ್ ಕನೆಕ್ಟ್ ಮಾಡಿ ಇದ್ರ ಥ್ರೂ ರೌಟರ್ ಆಸ್ ಯೂಸ್ ಮಾಡ್ತಿರೋ, ಇಲ್ಲ ಇದನ್ನು ಆ್ಯಸ್ ಅ ರಿಪೀಟರ್ ಮೋಡ್ನಾಗ ಎಕ್ಸ್ಟೆಂಡರ್ ಟೈಪ್ ಯೂಸ್ ಮಾಡ್ತಿರೋ. ಸೊ ನನ್ನ ಪರ್ಪಸ್ ಸೆಕೆಂಡ್ ಒನ್ ಅದ, ಆ್ಯಸ್ ಅ ಎಕ್ಸ್ಟೆಂಡರ್, ವೈರ್ಲೆಸ್ ಎಕ್ಸ್ಟೆಂಡರ್ ಆಗಿ ಯೂಸ್ ಮಾಡಬೇಕು. ಸೊ ಸೆಕೆಂಡ್ ಒನ್ ಕ್ಲಿಕ್ ಮಾಡೋಣ. ಸೊ ಓಕೆ, ಇದೇನು ಮಾಡುತ್ತಂದರೆ ಸದ್ಯ ಎಲ್ಲೆಲ್ಲಿ ಯಾವ್ಯಾವ ವೈಫೈ ಅದಾವಲ್ಲ ಅದನ್ನೆಲ್ಲ ಚೆಕ್ ಮಾಡುತ್ತೆ. ಸೊ ಕಂಪ್ಯಾಟಬಲ್ ಇರೋದು ಇದೇ ಒಂದೇ, ನಮ್ಮದು ಒ ಟಿ ಡಿ ಕನ್ನಡ. ಸೊ ಇದನ್ನು ಇವಾಗ ಕನೆಕ್ಟ್ ಮಾಡ್ತೀನಿ. ಸೊ ಇದ್ರ ಪಾಸ್ವರ್ಡ್ ಹಾಕಬೇಕು. ಒಂದು ಸೆಕೆಂಡ್, ಇದ್ರ ಪಾಸ್ವರ್ಡೆಲ್ಲ ಎಂಟ್ರ್ ಮಾಡಿಬಿಡ್ತೀನಿ. ಓಕೆ, ಸೊ ನೆಕ್ಸ್ಟ್, ಸೊ ವೈಫೈ ನೇಮ್, ವೈಫೈ ಪಾಸ್ವರ್ಡ್. ಸೊ ಇದು ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಇದನ್ನು ಸೆಟ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಫಾರ್ ದಿಸ್ ಪಾಸ್ವರ್ಡ್. ಇದೇನು ಎಕ್ಸ್ಟೆಂಡರ್ ಯೂಸ್ ಮಾಡತ್ತಿರಲ್ಲ ಅದಕ್ಕೆ. ಸೊ ಇಲ್ಲೇನು ಮಾಡೋಣ, ಒ ಟಿ ಡಿ ಕನ್ನಡ ಎಕ್ಸ್ಟೆಂಡರ್ ಅಂತ ಮಾಡೋಣ. ಓಕೆ, ವೈಫೈ ಪಾಸ್ವರ್ಡ್ ಸೆಟ್ ಮಾಡಿಬಿಡ್ತೀನಿ. ಓಕೆ, ಪಾಸ್ವರ್ಡ್ ಸೆಟ್ ಆಯ್ತಲ್ಲ. ಈ ಪಾಸ್ವರ್ಡ್ ಏನು ಎಂಟ್ರ್ ಮಾಡಿದ್ನಲ್ಲ ಅದು ವೈಫೈ MIA ರೌಟ್ರದ್ದು. ಆ ಪ್ರೀವಿಯಸ್ ಪಾಸ್ವರ್ಡ್ ಏನು ಎಂಟ್ರ್ ಮಾಡಿದ್ನಲ್ಲ ಅದು ಜಿಯೋ ಫೈಬರ್ ರೌಟ್ರದ್ದು. ಓಕೆ, ಹಿಟ್ ನೆಕ್ಸ್ಟ್ ಸೆಟ್ ಅಡ್ಮಿನ್ ಪಾಸ್ವರ್ಡ್. ಓಕೆ, ಅಡ್ಮಿನ್ ಪಾಸ್ವರ್ಡ್ ಸೆಟ್ ಮಾಡಬೇಕಂತ. ಓಕೆ, ಇಲ್ಲೇ ಆಪ್ಷನ್ ಇದೆ, ಸೇಮ್ ಆ್ಯಸ್ ವೈಫೈ ಪಾಸ್ವರ್ಡ್ ಅಂತಲೂ ಕೊಡ್ಬೋದು. ಓಕೆ, ನಾನು ಬೇರೆ ಕೊಟ್ಟೀನಿ. ಸೆಟಪ್ ಸಕ್ಸಸ್ಫುಲಿ. ಓಕೆ, ಓಕೆ. ಸೊ ಪಾಸ್ವರ್ಡ್ ಲೆಂತ್ ಸೇಮ್ ಇರಬೇಕು. ಯೂಸ್ ಸೇಮ್ ವೈಫೈ ಪಾಸ್ವರ್ಡ ಸೇಮ್ ಕೊಟ್ಬಿಡೋಣ. ಓಕೆ, ಸೊ ಈಗ ನೀವು ನೋಡ್ಬೋದು ಇದಕ್ಕೆ ಕನೆಕ್ಟ್ ಅದ, ಶಾಮಿ ರೌಟರ್ಗೆ ಕನೆಕ್ಟ್ ಅದ. ಇಲ್ಲಿ ನೋ ಇಂಟರ್ನೆಟ್ ಅಂತದಲ್ಲ ಈ ಸದ್ದ, ಅದನ್ನು ನೋಡೋಣ.
ಸೊ ಇದು ಕನೆಕ್ಟ್ ಆದಮೇಲೆ ಏನಾಗುತ್ತೆ ಅಂತಂದ್ರೆ ವೈಫೈ ರೀಸ್ಟಾರ್ಟ್ ಆಗುತ್ತೆ. ಸೊ ರೀಸ್ಟಾರ್ಟ್ ಆದಮೇಲೆ ನಾನು ನಿಮಗೆ ಈ ವಿಡಿಯೋದಾಗ ತೋರಿಸ್ತೀನಿ. ಇಲ್ಲಿ ಇನ್ನೊಂದು ಮೊಬೈಲ್ನಾಗ ರೆಕಾರ್ಡ್ ಮಾಡ್ತೀನಿ. ಸೊ ಓಕೆ, ಇವಾಗ ಸೆಟಪ್ ಆಯಿತು. ಇಲ್ಲಾದಮೇಲೆ ಕನೆಕ್ಟ್ ಟು ದ ನೆಟ್ವರ್ಕ್. ಓಕೆ ನೋಟಿಸ್. ಓಕೆ ನೋಡಿರಿ, ಈಗ ವೈಫೈ ಪಾಸ್ವರ್ಡ್ ಎಲ್ಲ ಚೇಂಜ್ ಆಗುತ್ತೆ. ಇದು ಶಾಮಿ ಅಂತಿತ್ತಲ್ಲ ಹೆಸರು, ಶಾಮಿ ಅಂತ ಇತ್ತಲ್ಲ ರೌಟರ್ ಹೆಸರು, ಅದು ಚೇಂಜ್ ಆಗುತ್ತೆ. ಈಗ OTD ಕನ್ನಡ ಎಕ್ಸ್ಟೆಂಡರ್ ಅಂತ ಬರುತ್ತೆ. ಸೊ ಒಂದು ಸೆಕೆಂಡ್ ವೇಟ್ ಮಾಡೋಣ. ಇಲ್ಲೇನೇನಾಗೋದು ನೋಡೋಣ ರೌಟ್ರಾಗ. ಒಂದು ಸಾರಿ ರೌಟರ್ ರೀಸ್ಟಾರ್ಟ್ ಆದಮೇಲೆ ಇಲ್ಲಿ ಚೇಂಜ್ ಆಗುತ್ತೆ. ಸಿ ಬಂತ OTD ಕನ್ನಡ ಎಕ್ಸ್ಟೆಂಡರ್. ಹಿಟ್ ಓಕೆ. ಕನೆಕ್ಟ್ ಆಟೋಮೆಟಿಕಲಿ ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಕೇಳುತ್ತಲ್ಲ, ಈ ಪಾಸ್ವರ್ಡ್ ಎಂಟರ್ ಮಾಡ್ತೀನಿ. ಓಕೆ ನೆಕ್ಸ್ಟ್ ಈಗ ನೀವು ನೋಡ್ಬೋದು ನಂದು ಇದರೊಳಗೆ ಇಂಟರ್ನೆಟಿಗೆ ಕನೆಕ್ಷನ್ ಇಲ್ಲ. ಸೊ ಇಲ್ಲಿ ಕನೆಕ್ಟ್ ಮಾಡ್ತೀನಲ್ಲ ಆವಾಗ ನೋಡಿರಿ. ಓಕೆ, ಸೊ ಕನೆಕ್ಟ್ ಆಯ್ತಲ್ಲ. ನೆಕ್ಸ್ಟ್ ಈಗ ಕನೆಕ್ಟ್ ಆದಮೇಲೆ ಏನು ಮಾಡೋಣ, ಒಂದು ಯೂಟ್ಯೂಬ್ ವಿಡಿಯೋ ನೋಡೋಣ. ಓಕೆ, ಸೊ ಹಾಗೆ ನಿಮಗೆ ಸ್ಪೀಡ್ ಟೆಸ್ಟು ತೋರಿಸ್ಬಿಡ್ತೀನಿ. ಆಲ್ಮೋಸ್ಟ್ ಸ್ಪೀಡ್ ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂತಂದ್ರೆ ಆ ವೈರ್ಲೆಸ್ ಜಿಯೋ ರೋಟರ್ನಿಂದ ಇದಕ್ಕೆ ಬರಬೇಕು, ಈ ರೌಟ್ರಿಗೆ MI ರೋಟ್ರಿಗೆ ಬರಬೇಕು. ಅಲ್ಲಿಂದ ಮತ್ತು ನಿಮಗೆ ಕನೆಕ್ಟ್ ಆಗಬೇಕಂದ್ರೆ ಒಂದು ಸ್ವಲ್ಪ ಡಿಲೇ ಇರುತ್ತೆ. ಒಂದು ನೀವೇನು ಮಾಡ್ದಂಗೆ ಆಗುತ್ತೆ, ಒಂದು ಆಕ್ಸೆಸ್ ಪಾಯಿಂಟ್ ಹೆಚ್ಚಿಗೆ ಆ್ಯಡ್ ಮಾಡ್ದಂಗೆ ಆಗುತ್ತೆ, ಒಂದು ಹಾಪ್. ಓಕೆ, ಸೊ ಸ್ಪೀಡ್ ಟೆಸ್ಟ್. ಸೊ ಆಲ್ಮೋಸ್ಟ್ ಒಂದು 50 Mbps ಬರತ್ತದ. ಸೊ ಆ್ಯಕ್ಚುಲಿ ಅದು ಇರೋದು 150 Mbps ಅದ. ಸೊ ಬಟ್ ನಿಮಗೆ ಅದರೊಳಗೂ ಎರಡು ಅದಾವೆ. ಇದು 2.4 GHz ಮತ್ತು 5 GHz. ಸೊ ಇದು ವರ್ಕ್ ಆಗೋದು ಬರೀ 2.4 GHz ಮಾತ್ರ ವರ್ಕ್ ಆಗುತ್ತೆ. ನೀವು ಬೇಕಂತಂದ್ರೆ ಇನ್ನೊಂದು MI ರೋಟರ್ ಅದ, ಅದರೊಳಗೆ 5 GHz ವರ್ಕ್ ಆಗುತ್ತೆ. ಸೊ ಡೌನ್ಲೋಡು 36 Mbps ಅದ, ಅಪ್ಲೋಡು ಆಲ್ಮೋಸ್ಟ್ ಒಂದು 40-50 Mbps ಅದ. ಓಕೆ, ಸೊ ಗೊತ್ತಾಯ್ತಲ್ಲ ಹೆಂಗೆ ಕನೆಕ್ಟ್ ಮಾಡೋದಂತ. ನೆಟ್ವರ್ಕ್ ಬರಾಗ್ತದೆ. ಸಿ ಯೂಟ್ಯೂಬಲ್ಲೂ ಸ್ಟ್ರೀಮ್ ಇದು ಆಗತ್ತವ. ಸೊ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇದು ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಗೆ ಈ ಕನ್ನಡ ಒಂದು ಟೆಕ್ ಡೋಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮುಂದಿನ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ OTT ಚಾನಲ್. ಥ್ಯಾಂಕ್ ಯು.